ಫ್ರೆಂಡ್ಸ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಇವತ್ತು ಈ ಸಂಬಂಧಿಕರ ಬಗ್ಗೆ ಒಂದು ಸಣ್ಣ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂದರೆ, ಈ ಸಂಬಂಧಿಕರು ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿರ್ತೀವಿ ಅಂದ್ಕೊಳ್ಳಿ. ಯಾವುದೇ ಕ್ಷೇತ್ರದಲ್ಲಾಗಲಿ ನಾವು ಯಾವುದೇ ಒಂದು ಇದರಲ್ಲೇ ಕೆಲಸ ಮಾಡಬೇಕು ಅಂತ ಹೊರಟ್ರೆ, ಅದ ಮಾಡಬಾರ್ದು, ಅದು ದೊಡ್ಡ ಬೆಟ್ಟ, ಹೋದರೆ ಅಲ್ಲಿ ಆಗಿರುತ್ತೆ ಹೀಗಿರುತ್ತೆ, ನೂರೆಂಟು ಏನೇನೋ ಅಗತ್ಯ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ಹೇಳಿ ಅವ್ರ ತಲೆಗೆ ತುಂಬಿ ಅವ್ರ ಮನಸ್ಸನ್ನ ಚೇಂಜ್ ಮಾಡಿಬಿಡ್ತಾರೆ. ಮುಂದೆ ಇಟ್ಟು ಹೆಜ್ಜೆನ ಹಿಂದೆ ಇಟ್ಬಿಡ್ಬೇಕು ಆಗಿರ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಏನು ಇವ್ರ ಮನಸ್ಸು, ಇವ್ರು ಹೇಳಿದ್ದೆಲ್ಲ ಕೇರ್ ಮಾಡ್ದಲ್ಲೇ ಏನೋ ಕಷ್ಟಪಟ್ಟು ಏನೋ ಒಂದು ಮುಂದೆ ಬಂದ ಅಂದ್ಕೊಳ್ಳಿ. ಅವಾಗ ಅದೇ ವ್ಯಕ್ತಿ ಏನಂತಾರೆ ಅಂದರೆ, ಅಯ್ಯ ಇವರು ನನಗೆ ಗೊತ್ತು, ನಮ್ಮ ರಿಲೇಟಿವೇ, ನಮ್ಮ ಹತ್ರ ಸಂಬಂಧಿಕರೇ, ನಮ್ಮ ಅಣ್ಣನೇ, ನಮ್ಮ ಬಂಧುನೇ, ಬಳಗನೇ ಅಂತ ಹೇಳ್ಕೊತಾರೆ. ಇದೇ ರೀ ಪ್ರಪಂಚ. ನಾವು ಚೆನ್ನಾಗಿದ್ದರೆ ಎಲ್ಲ ಸಂಬಂಧಿಕರು, ನಾವೇನಾದರೂ ಚೆನ್ನಾಗಿಲ್ಲ ಅಂದರೆ ಯಾರು ಹತ್ರನೂ ಬರಲ್ಲ. ಇವ್ರು ನಮ್ಮ ಸಂಬಂಧಿಕರು ಅಂತಲ್ಲ, ಇವರು ನಮ್ಮ ಹತ್ರದವರು ಅಂತಲೇ ಹೇಳಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ಇಂಥ ನೆಗೆಟಿವ್ ಮಾತಾಡೋ ಜನ್ರೇಷನ್ನ ಬಿಟ್ಟಾಕಿ, ನೀವು ಕರೆಕ್ಟಾಗಿ ಯಾವುದೇ ಕೆಲಸದಲ್ಲಾಗಲಿ ಪರ್ಫೆಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡಿ. ಅದು ಕರೆಕ್ಟಾಗಿದೆಯಾ, ಅದರಿಂದ ನಿಮಗೆ ಒಳಿತಾಗುತ್ತೆ ಅನ್ನೋದಾದರೆ ಖಂಡಿತ ಮಾಡಿ. ಆದರೆ ಪ್ರಯತ್ನ ಮಾಡಿ, ಆದರೆ ಅದರಿಂದ ಲಾಭ ಸಿಗುತ್ತೆ. ಹಾಗಿಲ್ವಾ, ಅನುಭವ ಸಿಗುತ್ತೆ ರೀ. ಚಿಂತೆ ಯಾಕೆ ಮಾಡ್ತೀರಾ, ಪ್ರಯತ್ನ ಪಡಿ. ಆದರೆ ಇಂಥ ಕೆಟ್ಟ ಸಂಬಂಧಿಕರು ಇರ್ತಾರಲ್ಲ, ನಮ್ಮವರೇ ನಮಗೆ ಒಳೊಳಗೇನೆ ಏನಂತಾರಲ್ಲ, ಗೆಡ್ಡ ತೋಡ್ತಾ ಇರ್ತಾರಂತಲ್ಲ, ಅಂಥವ್ರಿಂದ ಆದಷ್ಟು ದೂರ ಇರಿ. ಸೊ ಇವತ್ತಿನ ಮಾತು ಇದಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೆಚ್ಚು ಇದೇ ಥರ ವಿಡಿಯೋಗಳು ಬೇಕು ಅಂದರೆ, ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನಿಸಿದರೆ, ನಿಮಗೆ ಗೊತ್ತಿರೋ ಅಂಥ ವಿಷಯನ ನೀವು ಹೇಳಿ. ಸೊ ನನಗೆ ಗೊತ್ತಿರೋ ಅಂಥ ವಿಷಯನ ನಾನು ಹೇಳ್ತೀನಿ. ಸೊ ನಮಸ್ಕಾರ ಫ್ರೆಂಡ್ಸ್.